ನೋಡಿ, ನಿಮ್ಮ ಫೋನಲ್ಲಿ ಡಯಲರ್ನಲ್ಲಿ ಒಂದು ಸೆಟ್ಟಿಂಗನ್ನು ನೀವು ಆನ್ ಮಾಡಿದ್ರೆ ಸಾಕು. ನಂತರ ಯಾರೇ ನಿಮಗೆ ಕಾಲ್ ಮಾಡಿದರೆ ಡೈರೆಕ್ಟಾಗಿ ನಿಮ್ಮ ಫೋನ್ ಇಂಥವ್ರು ನಿಮಗೆ ಕಾಲ್ ಮಾಡ್ತಿದ್ದಾರೆ ಅಂತ ನಿಮಗೆ ಕೂಗಿ ಹೇಳುತ್ತೆ. ಹೌದು, ಇದಕ್ಕೆ ನೀವು ಥರ್ಡ್ ಪಾರ್ಟಿ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡೋಂತಾಗತ್ತಿಲ್ಲ. ನಿಮ್ಮ ಫೋನಲ್ಲಿ ಏನು ಕಾಲಿಂಗ್ ಆ್ಯಪ್ ಇದೆ ಅಥವಾ ಡಯಲರ್ ಆ್ಯಪ್ ಏನಿದೆ ಗೂಗಲಿಂದ ಇನ್ಬಿಲ್ಟ್ ಆಗಿ ಬಂದಿರುತ್ತಲ್ಲ ಫೋನಲ್ಲಿ, ಅದೇ ಅಪ್ಲಿಕೇಶನ್ಲಿ ಒಂದು ಸೆಟ್ಟಿಂಗ್ ಮಾಡಬೇಕಾಗುತ್ತೆ. ಸೆಟ್ಟಿಂಗ್ ಎಲ್ಲಿ ಸಿಗುತ್ತೆ, ಯಾವ ರೀತಿ ಮಾಡಬೇಕಂತ ಹೇಳ್ತೀನಿ. ಅದಕ್ಕೂ ಮೊದಲು ಇದರಲ್ಲಿ ನಿಮಗೆ ಯಾವ ರೀತಿ ಬೆನಿಫಿಟ್ ಆಗುತ್ತೆ ಅಂತ ಹೇಳಿದ್ರೆ, ಸಪೋಸ್ ನಿಮಗೆ ಏನಾದರೂ ಕಾಲ್ ಮಾಡಿದಾಗ ಯಾರಾದರೂ ಪದೇ ಪದೇ ಹೋಗಿ ನೀವು ಮೊಬೈಲನ್ನು ಚೆಕ್ ಮಾಡೋಂತಾಗುತ್ತೆ ಯಾರು ಕಾಲ್ ಮಾಡ್ತಿರಂತ. ಇದನ್ನು ಒಮ್ಮೆ ಆನ್ ಮಾಡಿದ್ರೆ ಸಾಕು, ನಿಮ್ಮ ಫೋನ್ ಇಂಥವ್ರು ನಿಮಗೆ ಕಾಲ್ ಮಾಡ್ತಿರಂತ ಅವ್ರ ನೇಮನ್ನು ಕೂಗಿ ಹೇಳುತ್ತೆ. ಬಟ್ ಈ ಸೆಟ್ಟಿಂಗ್ ಮಾಡೋಕ್ಕಿಂತ ಮೊದಲು ಒಂದು ಸಜೆಷನ್. ಫಾರ್ ಎಕ್ಸಾಂಪಲ್, ಇವಾಗ ನೀವು ಏನೋ ಒಂದು ನೇಮನ್ನು ಸೇವ್ ಮಾಡ್ಕೊಂಡಿದ್ರು, ಉದಾಹರಣೆಗೆ ಕಿರಣ್ ಅಂತ ಒಂದು ನೇಮ್ ಸೇವ್ ಮಾಡ್ಕೊಂಡಿದ್ರಿ. ಅವಾಗ ನಿಮಗೆ ಕಿರಣ್ ನೇಮಲ್ಲಿ 3-4 ನೇಮ್ ಸೇವ್ ಆಗಿದ್ರೆ, 3-4 ನಂಬರ್ ಸೇವ್ ಆಗಿದ್ರೆ, ಅವಾಗ ನಿಮಗೆ ಡೌಟ್ ಬರುತ್ತೆ ಯಾವ ಕಿರಣ್ ಕಾಲ್ ಮಾಡ್ತಿದ್ರಂತ. ಹಾಗಾಗಿ ಒಂದು ಸಜೆಷನ್ ಏನಪ್ಪ ಅಂತ ಹೇಳಿದ್ರೆ, ಯಾವುದೇ ನಂಬರ್ ಸೇವ್ ಮಾಡ್ಕೊಂಡು ಮೊದಲು ಅಲ್ಲಿ ಇನಿಷಿಯಲ್ ಏನಾದರೂ ಚೇಂಜಸ್ ಮಾಡಿ, ಅವಾಗ ಏನಾಗುತ್ತೆ ನಿಮಗೆ ಸ್ಪೆಸಿಫಿಕ್ ಆಗಿ ಇಂಥವರೇ ಮಾಡ್ತಿದ್ದಾರೆ, ಇದೇ ಕಿರಣ್ ಕಾಲ್ ಮಾಡ್ತಿದೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ಹಾಗಾಗಿ ನೇಮ್ ಸೇವ್ ಮಾಡ್ಕೊಳ್ಳುವಾಗ ಇದನ್ನು ಚೆಕ್ ಮಾಡ್ಕೊಳ್ಳಿ. ಇದಕ್ಕೆ ನೀವು ಈ ಸೆಟ್ಟಿಂಗ್ ಮಾಡಬೇಕಂದ್ರೆ ನೀವು ಥರ್ಡ್ ಪಾರ್ಟಿ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡೋಂತಾಗತ್ತಿಲ್ಲ. ಇವಾಗ ಎಲ್ಲ ಫೋನಲ್ಲಿ ಇನ್ಬಿಲ್ಟ್ ಆಗಿ ಅಪ್ಡೇಟಲ್ಲಿ ಇದು ಬಂದಿದೆ. ಮೊದಲಾಗಿ ಮಾಡಬೇಕಂದ್ರೆ ಪ್ಲೇಸ್ಟೋರ್ ಹೋಗಿ ನೀವು ಇಲ್ಲಿ ಅಪ್ಲಿಕೇಶನ್ ಅಪ್ಡೇಟ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಡಯಲರ್ ಅಂತ ಅಥವಾ ಫೋನ್ ಅಂತ ಸರ್ಚ್ ಮಾಡಿದ್ರೆ ಕೂಡ ನಿಮಗೆ ಬರುತ್ತೆ. ಇಲ್ಲಿ ಗೈಸ್ ನೋಡ್ಬೋದು, ಇಲ್ಲಿ ಫೋನ್ ಅಂತ ಸರ್ಚ್ ಮಾಡಿದ್ರು ಕೂಡ ಬರುತ್ತೆ. ಈ ಅಪ್ಲಿಕೇಶನ್ಗೆ ಅಪ್ಡೇಟ್ ಬಂದಿರುತ್ತೆ. ಸಿಂಪಲ್ ಆಗಿ ಇದನ್ನ ಅಪ್ಡೇಟ್ ಮಾಡ್ಕೊಳ್ಳಿ. ಇದು ಡಯಲರ್ ಆ್ಯಪು ನೋಡಿ, ಅಪ್ಡೇಟ್ ಆಗಿದೆ. ಇವಾಗ ಅಪ್ಡೇಟ್ ಆದ ನಂತರ ಸಿಂಪಲ್ ಆಗಿ ಓಪನ್ ಮಾಡ್ಕೊಳ್ಳಿ. ನಂತರ ಲೆಫ್ಟ್ ಸೈಡಲ್ಲಿ 3 ಲೈನ್ ಬರುತ್ತಲ್ವ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕೆಲವೊಂದು ಫೋನಲ್ಲಿ ನಿಮಗೆ ಆ ಬಾಟಮಲ್ಲಿ 3 ಲೈನ್ ಬರ್ಬೋದು ಅಥವಾ ರೈಟ್ ಸೈಡಲ್ಲಿ ಬರ್ಬೋದು. ಡೋಂಟ್ ವರಿ, ನಿಮಗೆ ಸೇಮ್ ಸೆಟ್ ನಿಮಗೆ ಸಿಗುತ್ತೆ. ಮೊದಲೇದಾಗಿ ನೀವೇನು ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ. ಇದೇ ರೀತಿ ಹೆಚ್ಚಿನ ಯೂಸ್ಫುಲ್ ವಿಡಿಯೋ ಮಾಡ್ಕೊಂಡು ನಿಮಗೆ ಮೋಟಿವೇಶನ್ ಸಿಗುತ್ತೆ. ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಜೊತೆಗೆ ಮೊಬೈಲ್ ಯೂಸ್ ಮಾಡೋ ಎಲ್ಲರಿಗೂ ಶೇರ್ ಮಾಡಿ. ನೋಡ್ಬೋದು, ಇಲ್ಲಿ ಎರಡನೇ ಆಪ್ಷನು ಆ ಸೆಟ್ಟಿಂಗ್ ಅಂತ ಇದೆ. ಸಿಂಪಲ್ ಆಗಿ ಇಲ್ಲಿ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನಿಮಗೆ ತುಂಬ ಸೆಟ್ಟಿಂಗ್ ಸಿಗುತ್ತೆ. ಬಟ್ ನಾನು ನಿಮಗೆ ಇದರಲ್ಲಿ ಇವತ್ತಿನ ವಿಡಿಯೋದಲ್ಲಿ ಕೇವಲ ನೀವು ಇಲ್ಲಿ ಇನ್ಕಮಿಂಗ್ ಕಾಲಿಗೆ ನೀವು ನೇಮನ್ನು ಅನೌನ್ಸ್ ಮಾಡುವಂಥ ಸೆಟ್ಟಿಂಗ್ ಯಾವುದು ಅಂತ ನಿಮಗೆ ತಿಳಿಸ್ಕೊಡ್ತಿದ್ದೀನಿ. ಇಲ್ಲಿ ನೋಡ್ಬೋದು, ಕೆಳಗೆ ಸ್ಕ್ರಾಲ್ ಡೌನ್ ಮಾಡಿದಾಗ ಇಲ್ಲಿ ಅಡ್ವಾನ್ಸ್ ಅಂಡರಲ್ಲಿ ಕಾಲರ್ ID ಅನೌನ್ಸ್ಮೆಂಟ್ ಅಂತಿದೆ. ಸಿಂಪಲ್ ಆಗಿ ಇಲ್ಲಿ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇವಾಗ ಇಲ್ಲಿ ನೋಡ್ಬೋದು ಅನೌನ್ಸ್ ಕಾಲರ್ ID, ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನಿಮ್ಮ ಫೋನಲ್ಲಿ ನೆವರ್ ಅಂತ ಇರುತ್ತೆ. ಸಿಂಪಲ್ ಆಗಿ ಇಲ್ಲಿ ನೀವು ಇಲ್ಲಿ ಆಲ್ವೇಸ್ ಅನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಅಥವಾ ಓನ್ಲಿ ವೆನ್ ಯೂಸಿಂಗ್ ಎ ಹೆಡ್ಸೆಟ್ ಅಂತ ಇದೆಯಲ್ವಾ, ಇದನ್ನು ನೀವು ಸೆಲೆಕ್ಟ್ ಮಾಡಿದ್ರೆ ನೀವು ಇಯರ್ಫೋನ್ ಕನೆಕ್ಟ್ ಮಾಡಿದಾಗ ಮಾತ್ರ ಕೂಗಿ ಹೇಳುತ್ತೆ. ಸೊ ಅದಕ್ಕೆ ನೀವು ಏನು ಮಾಡಬೇಕು, ಎನಿ ಟೈಮ್ ನಿಮಗೆ ಕೂಗಿ ಹೇಳ್ಬೇಕಂತ ಹೇಳಿದ್ರೆ ಸಿಂಪಲ್ ಆಗಿ ಇಲ್ಲಿ ಆಲ್ವೇಸ್ ಅನ್ನು ಸೆಲೆಕ್ಟ್ ಮಾಡಿ. ಇವಾಗ ನಿಮಗೆ ಯಾವುದೇ ನಂಬರ್ ನೀವು ಸೇವ್ ಮಾಡಿಟ್ಕೊಂಡಿದ್ರಲ್ವಾ, ಆ ನಂಬರಿಂದ ಕಾಲ್ ಬಂದಾಗ ಮಾತ್ರ ಅವರ ನೇಮನ್ನು ಕೂಗಿ ಹೇಳುತ್ತೆ. ಅನ್ನೊಂದು ನಂಬರ್ ನೀವು ಸೇವ್ ಮಾಡದೇ ಇರೋ ನಂಬರ್ ಕಾಲ್ ಮಾಡಿದ್ರೆ ಕೂಗಿ ಹೇಳಲ್ಲ. ಬಟ್ ನಿಮ್ಮ ಫ್ರೆಂಡ್ಸ್ ಇರ್ಬೋದು, ನೀವು ಯಾವುದೇ ನಂಬರ್ನ ಸೇವ್ ಮಾಡಿದಿರಿ, ಅವ್ರು ಯಾರೇ ಕಾಲ್ ಮಾಡಿದ್ರು ಅವ್ರ ನೇಮನ್ನು ಇಂಥವ್ರು ಕಾಲ್ ಮಾಡ್ತಿದ್ದಾರೆ ಅಂತ ಕೂಗಿ ಹೇಳುತ್ತೆ. ಈ ಫೀಚರ್ ತುಂಬ ಯೂಸ್ಫುಲ್ ಫೀಚರ್. ಎಲ್ಲರೂ ಇದನ್ನು ಎನೇಬಲ್ ಮಾಡ್ಕೊಳ್ಳಿ ಇವತ್ತೇ. ಅದೇ ರೀತಿಯಾಗಿ ಕಾಲರ್ ಡಯಲರ್ನಲ್ಲಿ ತುಂಬ ಯೂಸ್ಫುಲ್ ಸೆಟ್ಟಿಂಗ್ ಅಪ್ಡೇಟ್ ಆಗಿದೆ. ಇದ್ರ ಬಗ್ಗೆ ಸಪರೇಟ್ ವಿಡಿಯೋ ಬೇಕಿದ್ರೆ ಕಮೆಂಟ್ ಮಾಡಿ, ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಮಾಹಿತಿ ಇಷ್ಟ ಲೈಕ್ ಕೊಟ್ಟು ಮೊಬೈಲ್ ಯೂಸ್ ಮಾಡೋ ಎಲ್ಲರಿಗೂ ಶೇರ್ ಮಾಡಿ. ಖಂಡಿತ ಅವರಿಗೆ ಇಷ್ಟ ಆಗುತ್ತೆ. ಯೂಸ್ಫುಲ್ ಅನ್ಸಿದ್ರೆ ಯೂಸ್ಫುಲ್ ಅಂತ ಕಮೆಂಟ್ ಮಾಡಿ. ಇದೇ ರೀತಿ ಡೈಲಿ ಇಂಪಾರ್ಟೆಂಟ್ ಮಾಹಿತಿ ನಿಮಗೆ ಬರ್ತಾನೆ ಇರುತ್ತೆ. ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.